ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರೊಟ್ಟಿ ಮುಟ್ಕಿ ಮಾಡೋಣ ಬರ್ರಿ. ವಿಭುಗೆ ರೊಟ್ಟಿ ತಿನ್ನಿಸ್ಬೇಕಿವತ್ತು. ಒಂದು 4-5 ಡೇಸ್ ಆತೇನು ಮಾಡಿಲ್ಲ, ಬರೀ ಚಪಾತಿ ಅದಿದ್ದು ಮಾಡೀನಿ. ಇವತ್ತು ಅದಕ್ಕೆ ಸ್ವಲ್ಪ ಮಸಾಲೆ ಮಾಡ್ಕೋಬೇಕು. ಅವ್ನು ಡೌಟ್ ಏನಾರು ಮಾಡತ್ತಾಳೋ ಇಲ್ಲೋ ಅಂತ ಬಂದು ನೋಡಿ ಹೋಗ್ತಾನೆ. ಸೊ ಬೆಳ್ಳುಳ್ಳಿ ಹಾಕೋರಿ, ಒಂದು ಸ್ವಲ್ಪ ಹಾಕೋರಿ, ಎಲ್ಲ ನಾ ಹಾಕತ್ತೀನಿ, ನೀವು ನೋಡಿರಿ. ಸ್ವಲ್ಪ ಕರಿಬೇವು, ಆಮೇಲೆ 1-2 ಮೆಣಸಿನ್ಕಾಯಿ. ಸೊ ಎಲ್ಲ ಹರ್ಕೋತೀನಿ. ಅದು ಈಗ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಸ್ವಲ್ಪ ಇದೇ ತಿಂದಿನ, ನಂಗೆ ಇದೇ ಹೊಟ್ಟೆಗೆ ಹತ್ತಿತ್ತು. ಎಲ್ಲ ಉಳಿದಿದ್ದೆಲ್ಲ ವೇಸ್ಟ್, ಯಾವುದೂ ಹೋಗೇ ಇಲ್ಲ. ಸೊ ಅದಕ್ಕೆ ನಂಗೆ ಭಾಳ ಲೈಕ್ ಆಕೈತಿದು. ಎಲ್ಲ ಹರ್ಕೋರಿ. ಅದನ್ನ ಸ್ಪೀಡ್ ಇಟ್ಟೇನೆ ಆ್ಯಕ್ಚುಲಿ. ಅದು ಬಳೋತನ ಇದು ಮಾಡೇನಿ ಅದನ್ನೆಲ್ಲ. ಎಲ್ಲ ಸ್ವಲ್ಪ ಲೈಟಾಗಿ ಇದು ಆಗಬೇಕೆಲ್ಲ ಪೇಸ್ಟ್ ಟೈಪ. ಬಿಸಿ ರೊಟ್ಟಿ ಮಾಡೋದು ಇದು ಮಾಡೋದು ಬೆಸ್ಟ್. ರೊಟ್ಟಿ ಮಾಡ್ಕೊಂಡು ಬರ್ರಿ. ರೊಟ್ಟಿ ಮಾಡೋಕ್ಕೆ ಬರ್ತೈತೆ ನಂಗೆ, ಮಾಡ್ತೀನಿ ನೋಡಿರಿ. ಯಾರಾದರೂ ಮಾಡ್ತಾರೆ. ಈಗ ಏನು ರೊಟ್ಟಿ ಮಾಡೋದೇನು ದೊಡ್ಡ ಕೆಲಸ ಅನ್ಕೋದಿಲ್ಲ ಎಲ್ಲರೂ. ಹಂಗೆ ಅಕಸ್ಮಾತ್ ರೊಟ್ಟಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸೊ ಈ ವಿಡಿಯೋ ನೋಡ್ಕೊರಿ, ಮಾಡ್ಕೊರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಬಿಡ್ರಿ. ಆಲ್ಮೋಸ್ಟ್ ಇಷ್ಟ ಆಕೈತೆ ಅನ್ಸುತ್ತೆ. ನಾ ಮಾತಾಡೋದು ಇಷ್ಟ ಆಗಿಲ್ಲ ಅಂದರೆ ನಡಿತೈತಿ, ನಾ ಮಾಡೋದು ಇಷ್ಟ ಆಕೈತೆ ನಿಮ್ಗೆ ಆಲ್ಮೋಸ್ಟ್. ಏನು ಮಾಡಿದ್ರಿ, ನಂಗೆ ವಾಯ್ಸ್ ಓವರ್ ಕೊಡೋಕೆ ಬರೋಂಗಿಲ್ಲ. ಸೊ ನಾನು ನಾರ್ಮಲಾಗಿ ಮಾತಾಡ್ದಂಗೆ ಮಾತಾಡತ್ತೀನಿ. ಭಾಳ ಹೊತ್ತು ನಾನು ನಾದ್ಕೋಬೇಕ್ರಿ ಇದನ್ನ. ಎಷ್ಟು ಚಲೋ ನಾದ್ಕೋತೀವಿ ಅಷ್ಟು ಚಲೋ ಬರ್ತೈತಂತ. ನಮ್ಮ ಮಮ್ಮಿ ಏನು ಹೇಳ್ಕೊಟ್ಟಿಲ್ಲ, ನಮ್ಮ ಅತ್ತೆ ಹೇಳ್ಕೊಟ್ಟಾರ. ಇದು ನಾವು ಒಂದು 5-6 ರೊಟ್ಟಿ ಮಾಡ್ತೀವಿ, ನಡಿತೈತಿ. ಪಾಪ ಅಲ್ಲಿ ದುಮ್ಶಾನೆ ದೊಡ್ಡ ಮನೆಯಾಗೆಲ್ಲ ರೊಟ್ಟಿ ಮಾಡ್ತಿರ್ತಾವೆ, ಸ್ವತಃ ಅವಕ್ಕಾಗಲ್ಲ. ಅಷ್ಟು ರೊಟ್ಟಿ ಕಷ್ಟ ಆಯ್ತೈತಿ. ಸ್ವಲ್ಪ ಏನಿಲ್ಲ, ಆದರೂ ನಂಗೆ ಇಷ್ಟ ಆಗ್ತೈತಿ, ನಾ ಮಾಡ್ತೀನಿ. ನಮ್ಮ ಮನ್ಯಾಗ ಒಂದಿನ ಚಪಾತಿ, ಒಂದಿನ ರೊಟ್ಟಿ ಮಾಡ್ತೀನಿ ನಾ. ಸೊ ಈಕ್ವಲ್ ಹೋಗ್ತೈತಿ. ಮುಟ್ಕಿ ಮಾಡೋಕೆ ರೊಟ್ಟಿ ಸ್ವಲ್ಪ ದಪ್ಪ ಬೇಕ್ರಿ. ಇದು ಯಾರ್ಯಾರು ಮುಟ್ಕಿ ಅಂದ್ರೆ ಯಾರ್ಯಾರು ಮುಟ್ಕಿ ಮಾಡೋಕೆ ಇಷ್ಟ, ತಿನ್ನೋಕೆ ಇಷ್ಟ ಅಂದ್ರೆ ಕಮೆಂಟ್ ಹಾಕಿರಿ. ಯಾರು ಮಾಡದೇ ಇರೋದು ಹಾಕತ್ತಾಳಿಕ್ಕಿ ಅನ್ಕೋಬೇಡ್ರಿ. ಏನಾರ ಒಂದು ವೀಡಿಯೋಸ್ ಹಾಕಬೇಕು, ಸೊ ನಾನು ಹಾಕ್ತೀನಿ. ಈಗ ವಿಭುಗೆ ನಾನು ಏನು ಮಾಡಿರ್ತೀನಿ ಏನಿಲ್ಲ, ಸೊ ಅದೆಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ. ಅವ ಚಿಪ್ಸ್ ಕಮ್ಮರ ಅದು ಭಾಳ ತಿಂತಾನ್ರಿ. ಹಾಗಾಗಿ ಅವೆಲ್ಲ ಬಿಡಿಸ್ಬೇಕಂದ್ರೆ ಈ ಥರ ಎಲ್ಲ ಏನಾರು ಮಾಡಿ ಕೊಡ್ತಿರ್ತೀನಿ ನನಗೆ. ನೀವು ಟ್ರೈ ಮಾಡಿರಿ ಮನ್ಯಾಗ. ಅವು ಪಲ್ಯ ಜೊತೆ ತಿಂತಿರಂಗಿಲ್ಲ, ಹಿಂಗತ್ತು ಮಾಡಿಕೊಟ್ರೆ ತಿನ್ಬೋದೇನೋ. ನನ್ನ ಮಗ ಅಂತೂ ತಿಂತಾನೆ. ಭಾಳ ಹೊತ್ತನ ಬೇಯಿಸ್ಕೋಬೇಕಿದೆ, ಯಾಕಂದ್ರೆ ದಪ್ಪ ಇರ್ತೈತಲ್ಲ. ಖಾರ ಭಾಳ ಇತ್ತು, ಅದಕ್ಕೆ ಇನ್ನೊಂದು ಮಾಡ್ಕೊಳತ್ತೀನಿ. 2 ರೊಟ್ಟಿ ಮಾಡಿ ಹಾಕಿ ಮಾಡ್ತೀನಿ. ಪೂರ ಹಿಂಗೆ ಬೇಯ್ತಂದ್ರದು ತಾನ ಅಂದ್ರೆ ಉಬ್ತೈತೆ. ಅದು ಉಬ್ಬಿದ್ರೆ ಚಲೋ ಅನಿಸ್ತೈತಿ. ನೋಡಿರಿ ಎಷ್ಟು ಚಲೋ ರೊಟ್ಟಿ ಬಂತು. ನಮ್ಮ ತಂದೆ ತಾಯಿಗಂತೂ ನಾ ಏನು ದೊಡ್ಡ ಸಾಧನೆ ಮಾಡಿದ್ದು ಇಷ್ಟ ಆಗಿರೋಕ್ಕಿಲ್ಲ ಅವರಿಗೆ. ರೊಟ್ಟಿ ಚಲೋ, ಅಡುಗೆ ಎಲ್ಲ ಚಲೋ ಮಾಡ್ತಾಳಂತ ಇಷ್ಟಪಡ್ತಾರೆ ಅವರು. ಅವ್ರಿಗೆ ಅದೇ ಖುಷಿ, ಬೇರೆ ಎದಕ್ಕೂ ಖುಷಿ ಆಗಿರೋಂಗಿಲ್ಲ ಅವರಿಗೆ.
ಅಡುಗೆ ಮಾಡ್ದಾಳೆ ಸಾಕಂತ ಹೇಳಿ. ಹಾಂ, ವಿಭುಗೆ ನೋಡ್ರಿ ಸಣ್ಣದು ಉಂಡೆ ಬೇಕಂತಂಗೆ. ನಾ ಇಲ್ಲೇನು ಉಂಡೆ ಕಟ್ಟಾತೀನಿ, ಮುಟ್ಕಿ ಮಾಡತ್ತೇನೆ ರೀ ನಾ ಮುಟ್ಕಿ. ಇದೇ ನೋಡ್ರಿ ವಿಭುಂದು ಉಂಡೆ. ಓಕೆ, ಈ ಥರ ಮಾಡ್ಕೊತೀನಿ ರೀ. ಕಮೆಂಟ್ ಹಾಕ್ರಿ ನಂಗೆ. ಬಾಯ್.